ಎಲ್ರಿಗೂ ನಮಸ್ಕಾರ. ಸಂಜೆ ಟೀ ಕಾಫಿ ಟೈಮಲ್ಲಿ ಸ್ನ್ಯಾಕ್ಸ್ ಬೇಕು ಅನಿಸುತ್ತೆ. ಅಂಥ ಟೈಮಲ್ಲಿ ಸಿಂಪಲಾಗಿ ಹಾಗೆ ಮನೆಯಲ್ಲೇ ಇರೋವಂಥ ಪದಾರ್ಥದಲ್ಲಿ ಸಖತ್ ಟೇಸ್ಟಿಯಾಗಿ ಅವಲಕ್ಕಿ ವಡೆ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿ ತುಂಬ ಸಿಂಪಲಾಗಿ ಮಾಡೋದು, ಕಡಿಮೆ ಪದಾರ್ಥದಲ್ಲಿ ಸಖತ್ ಟೇಸ್ಟಿಯಾಗಿ ಮಾಡ್ಬೋದು. ಮತ್ತು ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಈ ಥರ ಒಂದು ವಡೆ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಇದು ಮಾಡೋದಕ್ಕೆ ಜಾಸ್ತಿ ಟೈಮು ತಗೊಳ್ಳಲ್ಲ, ತುಂಬ ಕಡಿಮೆ ಪದಾರ್ಥ, ಹಾಗೆ ಬೇಗನೂ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 10-15 ನಿಮಿಷ ಮುಂಚೆನೇ ಒಂದು ಹಿಡಿಯಷ್ಟು ಅವಲಕ್ಕಿ ನೆನೆಸಿದ್ದೀನಿ. ಇಲ್ಲಿ ನಾನು ನನ್ನ ಅಳತೆಗೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಆಮೇಲೆ 1 ಟೇಬಲ್ ಸ್ಪೂನು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ, ಚಿರೋಟಿ ರವೆ ಇದ್ದರೂ ಆಗುತ್ತೆ. 1-2 ಟೇಬಲ್ ಸ್ಪೂನು ಹಸಿ ಶುಂಠಿ ತುರಿದಿರೋದು, ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸಹ 2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ರುಚಿಗೆ ಉಪ್ಪು, ಹಾಗೆ ಅರಿಶಿನ, ಖಾರದ ಪುಡಿ. ನಂತರ ಇಲ್ಲಿ ಅಜ್ವಾನು 1 ಟೇಬಲ್ ಸ್ಪೂನು ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡಿ ಹಾಕಿ. ನೀವು ಖಾರದ ಪುಡಿ ಬದಲಾಗಿ ಹಸಿಮೆಣಸಿನ್ಕಾಯಿಯೂ ಹೆಚ್ಕೊಂಡು ಹಾಕ್ಕೊಬೋದು, ಅದು ನಿಮ್ಮ ಟೇಸ್ಟು. ನಂತರ ಇಲ್ಲಿ ಕೈಯಿಂದನೇ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಗಟ್ಟಿ ಇದ್ದರೆ ಅವಲಕ್ಕಿ ಟೇಸ್ಟ್ ಚೆನ್ನಾಗಿ ಬರಲ್ಲ, ಮತ್ತು ವಡೆನೂ ಹೊಡೆದೋಗುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸಾಫ್ಟಾಗಿ ಒಂದು ಮುದ್ದೆ ಥರ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಿ. ಇಲ್ಲಿ ನೋಡಿ, ನಾನು ಈ ಥರ ಸಾಫ್ಟಾಗಿ ಒಂದು ಉಂಡೆ ಥರ ಮಾಡಿಕೊಂಡು ಅದಕ್ಕೆ ತಟ್ಟೆ ಮುಚ್ಚಿದ್ದೀನಿ. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾಯೋ ಅಷ್ಟರಲ್ಲಿ, ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಚಾಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿದ್ದೀನಿ, ಮತ್ತು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಸವರಬೇಕು. ಸಾಫ್ಟಾಗಿ ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನು ನಿಮ್ಮ ಆಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೈಜ್ ತೊಗೊಂಡು ರೌಂಡ್ ಮಾಡಿಕೊಂಡು ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಬೇಕು. ಈ ರೆಸಿಪಿ ನೀವು ಯಾರಾದರೂ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ, ಮನೆಯಲ್ಲಿ ಏನು ಸ್ನ್ಯಾಕ್ಸ್ ಇಲ್ಲದೆ ಇದ್ದಾಗ ಆ ಟೈಮಲ್ಲಿ ಇದು ತುಂಬ ಸಿಂಪಲ್ಲಾಗಿ ಮಾಡಿಬಿಡ್ಬೋದು. ಮತ್ತು ಇದು ಮಾಡೋದಕ್ಕೆ ಜಾಸ್ತಿ ಟೈಮೂ ಬೇಕಾಗಲ್ಲ. ನೋಡಿ, ನಿಧಾನವಾಗಿ ಸಾಫ್ಟಾಗಿ ಲಟ್ಟಿಸ್ಬೇಕು. ಚಪಾತಿ ಹಿಟ್ಟು ಥರ ನಾವು ರಫಾಗಿ ಮಾಡೋಕ್ಕಾಗಲ್ಲ. ಈ ಥರ ನೋಡಿ, ಈ ಸೈಜಲ್ಲಿದ್ದರೆ ಸಾಕು. ಮತ್ತು ತೀರಾ ತೆಳ್ಳಗೂ ಲಟ್ಟಿಸ್ಬಾರ್ದು, ಇದು ಸ್ವಲ್ಪ ದಪ್ಪನೇ ಇರಬೇಕು. ಮತ್ತು ಇದು ನೀವು ಲಟ್ಟಿಸ್ಬೇಕಾದ್ರೆ ಎರಡೂ ಕಡೆ ಎಣ್ಣೆ ಹಚ್ಕೊಬೇಕು. ಎಣ್ಣೆ ಹಚ್ಚಿಲ್ಲ ಅಂದರೆ ಮನೆಗೆ ಒಂಥರ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಬೇಕು. ಎಲ್ಲನೂ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಬೇಕು. ಕಾದಿರೋ ಅಂಥ ಎಣ್ಣೆಗೆ ಒಂದೊಂದಾಗಿ ನಿಧಾನವಾಗಿ ಬಿಡಬೇಕು. ನೋಡಿ, ಇಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಕಡೆ ಒಂಥರ ಉಬ್ಕೊಂಬರಬೇಕು, ಆವಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ಥರ ನೀವು ಮಾಡಿಕೊಂಡು ನಂತರ ಅದನ್ನು ನಿಧಾನವಾಗಿ ತಿರುಗಿಸಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಮತ್ತು ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೂ ಏನೂ ಬೇಕಾಗಲ್ಲ, ಸುಮ್ಮನೆ ಹಾಗೆ ನೀವು ತಿನ್ಬೋದು. ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಅವರಿಗೆಲ್ಲ ಈಸಿಯಾಗಿ ಮಾಡಿಕೊಡ್ಬೋದು ನೀವು. ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ, ಅವಲಕ್ಕಿ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ಎನಿ ಟೈಮ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಇದೇ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಮಿಕ್ಕಿರೋ ಅಂಥ ಎಲ್ಲನೂ ಲಟ್ಟಿಸಿ ಇಟ್ಕೊಂಡಿರೋ ಅಂಥ ಮಿಕ್ಕಿರೋದೆಲ್ಲನೂ ಒಂದೊಂದಾಗೆ ನಿಧಾನವಾಗಿ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ಒಂದೊಂದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಒಂದೊಂದಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ಸಾಸ್ ಜೊತೆ ತಿನ್ಬೋದು, ಇಲ್ಲ ಅಂದರೆ ಕಾಯಿ ಚಟ್ನಿನೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ಇಲ್ಲ ಪುದೀನ ಚಟ್ನಿನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಇದು ಎನಿ ಟೈಮ್ ಸ್ನ್ಯಾಕ್ಸ್ ಇರೋದ್ರಿಂದ ಯಾವಾಗ ಬೇಕಾದರೂ ನಿಮ್ಮ ಮನಸ್ಸಿಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಸಾಫ್ಟಾಗಿ ಮುರಿಯುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಕೈಗೆ ಅಂಟ್ಕೊಳ್ಳಲ್ಲ. ಥ್ಯಾಂಕ್ ಯು.